ಹಲೋ ವೀಕ್ಷಕರೇ, ಎಲ್ಲರಿಗೂ ಕಲಿನಲ್ ಟಿವಿಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸುತ್ತಾ ಇವತ್ತಿನ ವಿಷಯದ ಕಡೆ ನೋಡೋಣ. ಹೌದು ಗೆಳೆಯರಿ, ನಿಮಗೆ ನನ್ನ ತಮ್ಮನೇಲಿ ನೋಡಿದ್ರೇ ಗೊತ್ತಿರುತ್ತೆ. ಇವತ್ತು ನಾನು ಮಾತಾಡಲಿಕ್ಕೆ ಹೊರಟಿರೋದು ಥರ್ಡ್ ಪಾರ್ಟಿ ರಿಮೂವಲ್ ಫ್ರಮ್ ಯುವರ್ ಲೈಫ್. ಅಂದರೆ ನಿಮ್ಮ ಜೀವನದಲ್ಲಿ ಮೂರನೇ ವ್ಯಕ್ತಿಯನ್ನು ನೀವು ಯಾವ ರೀತಿಯಲ್ಲಿ ತಡೆಗಟ್ಟಬೋದು ಅಂತ ಹೇಳ್ಬಿಟ್ಟು. ಯಾಕೆ ಅಂತ ಹೇಳಿದ್ರೆ, ಎಷ್ಟೊಂದು ಜನ ಹೇಳ್ತೀರಾ, ಮೇಡಮ್ ನಾವು ಎಷ್ಟೇ ಸುಖವಾಗಿದ್ರೂ ಮೂರನೇ ವ್ಯಕ್ತಿಯಿಂದ ನಮಗೆ ದುಃಖನೇ ಇರುತ್ತೆ. ಅವರಿಂದ ನನಗೆ ಮನೇಲಿ ಜಗಳ ಆಗ್ತಾಯಿದೆ, ಅವರಿಂದ ನನಗೆ ಸುಖ ಶಾಂತಿ ಇಲ್ಲ, ನನ್ನ ಗಂಡ ಎಲ್ಲೋ ಬೇರೆ ಕಡೆ ಹೋಗ್ತಾ ಇದ್ದಾರೆ, ಸೊ ಒಂದು ಫ್ಯಾಮ್ಲಿ ಹಾಳಾಗ್ತಾ ಇದೆ ಅಂತ ಹೇಳಿಬಿಟ್ಟು ಹೆಂಡ್ತಿ ಯಾವಾಗ್ಲೂ ಕೊರಗ್ತಾ ಇರ್ತಾಳೆ. ಒಂದೊಂದು ಸತಿ ಗಂಡನೂ ಸಹ ಹೆಂಡ್ತಿ ಮೇಲೆ ಅನುಮಾನ ಪಡೋದು. ಇದೆಲ್ಲ ಯಾವ ರೀತಿಲಿ ಅವಾಗ ಗಂಡ ಹೇಳ್ತಾನೆ, ಇಲ್ಲ ನನ್ನ ಹೆಂಡ್ತಿ ನನಗಿರಬೇಕು, ಸೊ ಯಾರೋ ಥರ್ಡ್ ಪಾರ್ಟಿ ಬರ್ತಾ ಇದ್ದಾರೆ ನಾವು ಜೀವನದಲ್ಲಿ. ಇದೆಲ್ಲ ಡೌಟ್ಗಳು. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ನೋಡಿ, ಒಂದೇ ಒಂದು ಮಾತು ಹೇಳ್ತೀನಿ, ಯದ್ಭವತಿ ತದ್ಭವತಂ. ನಾವು ಯಾವ ರೀತಿಯಲ್ಲಿ ಇರ್ತೀವೋ, ನಮ್ಮ ಯೋಚನೆಗಳು ಯಾವ ರೀತಿಯಲ್ಲಿ ಇರುತ್ತೋ ಅದೇ ಥರ ನಮ್ಮ ಪರಿಸರ ನಡ್ಕೊಂಡು ಹೋಗ್ತಾ ಇರುತ್ತೆ ಅಂತ ಹೇಳಿ. ನೋಡಿ, ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಈ ಪ್ರಪಂಚದಲ್ಲಿ ಯಾರೂ ಕೆಟ್ಟೋರಲ್ಲ. ಹಾಗೆ ಯಾವತ್ತು ಯಾರ ಬಗ್ಗೆನೂ ನಾವು ತುಂಬಾ ವಿಶ್ವಾಸಗಳನ್ನ ಇಡ್ತೀವೋ ಅಂಥವರಿಂದ ನಮಗೆ ತುಂಬ ನೋವಾಗುತ್ತೆ ಅಂತ ತುಂಬ ಜನ ಹೇಳ್ತೀರ. ಆದರೆ ನೀವು ಅದನ್ನು ಅರ್ಥ ಮಾಡ್ಕೊಳೋದಕ್ಕಿಂತ ಮುಂಚೆ ನೀವು ಏನು ಯೋಚನೆ ಮಾಡ್ತಾ ಇರ್ತೀರಾ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ಆಯಿತಾ? ಈಗ ಒಂದು ಗಂಡ ಆಗಲಿ ಒಂದು ಹೆಣ್ಣಾಗಲಿ ಅವ್ರು ಕೆಲ್ಸಕ್ಕೆ ಹೋಗಲೇಬೇಕಾಗತ್ತೆ. ಹಂಗಂತೇಳ್ಬಿಟ್ಟು ನಿಮ್ಮ ಮುಂದೆ ಕೂತ್ಕೊಳಕ್ಕಾಗಲ್ಲ. ಇವಾಗ ಅಲ್ಲಿ ಮಾತಾಡಬೇಕಾಗತ್ತೆ, ಏನೋ ಒಂದು ಮಾತಾಡಬೇಕಾಗತ್ತೆ. ಅವಾಗ ನಿಮಗೆ ಮನೇಲೇ ಕೂತ್ಕೊಂಡು ಏನಾಗ್ತಾ ಇರುತ್ತೆ, ಓ ನನ್ನ ಗಂಡ ಈಗ ಯಾವುದೋ ಒಂದು ಫೋನ್ ಬಂತು ಅಂತಂದ್ರೂ, ಓ ನನ್ನ ಗಂಡ ನನಗೆ ಇವತ್ತು ಯಾಕೋ ಸರಿಗೆ ಮಾತಾಡಿಸಿಲ್ಲ, ಏನೋ ಇರ್ಬೋದು, ಹೌದೇನೋ ಅವ್ರ ಫ್ರೆಂಡ್ಸ್ ಅಂತ ತುಂಬ ಪರಿಚಯ ಮಾಡಿಕೊಡ್ತಾ ಇರ್ತಾರೆ, ತುಂಬ ಮಾತಾಡ್ತಾ ಇರ್ತಾರೆ, ಅವರು ಇವ್ರ ಮಧ್ಯದಲ್ಲಿ ಏನೋ ಇರ್ಬೋದೇನೋ ಅಂತ ಹೇಳಿಬಿಟ್ಟು ನೀವು ಇಲ್ಲದೇ ಇರೋದನ್ನು ನಿಮ್ಮ ಮನಸ್ಸಿಗೆ ಹಾಕ್ಕೊಂಡು ಸುಮ್ಮನೆ ಚಿಂತೆ ಮಾಡ್ತಾ ಇರ್ತೀರ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವು ಏನು ಮ್ಯಾನಿಫೆಸ್ಟೇಷನ್ ಮಾಡ್ತೀರಾ ಅಂದರೆ ನೀವು ಏನು ಕೊಂಡು ಅದನ್ನು ಇಮ್ಯಾಜಿನೇಷನ್ ಮಾಡ್ಕೊತಾ ಇರ್ತೀರೋ ಅದೇ ನಿಮ್ಮ ಜೀವನದಲ್ಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಪದೇ ಹೇಳ್ತಾ ಇರ್ತೀನಲ್ವ. ಸೊ ಇಲ್ಲೂ ಆಗೋದು ಅದೇನೇ ನೋಡಿ. ಇವಾಗ ನೀವು ಯಾವಾಗ ನೆಗೆಟಿವ್ ಥಿಂಗ್ಸ್ನ ನಿಮ್ಮೊಳಗೆ ನೀವು ಹೇಳ್ಕೊತಾ ಇರ್ತೀರೋ, ಓ ಹೌದಾ, ನನ್ನ ಗಂಡ ನನ್ನನ್ನು ಬಿಟ್ಟು ಹೋಗ್ಬೋದಾ, ನನ್ನ ಗಂಡ ನನ್ನನ್ನು ತುಂಬ ಪ್ರೀತಿಸದೇ ಇರ್ಬೋದಾ, ಅಥವಾ ನನ್ನನ್ನು ಬಿಟ್ಟು ಬೇರೆ ಯಾರನ್ನಾದರೂ ಇಷ್ಟಪಡ್ತಾ ಇರ್ಬೋದಾ, ಅವ್ರ ಫ್ರೆಂಡ್ ಜೊತೆನೇ ಮಾತಾಡಲಿ, ಅವ್ರ ಹತ್ರ ಸಂಬಂಧ ಇರುತ್ತೋ ಇರೋಲ್ಲೋ ಅದು ಸೆಕೆಂಡ್ರಿ. ಈಗಿನ ಪ್ರಪಂಚದಲ್ಲಿ ಎಲ್ಲರೂ ಎಲ್ಲರ ಜೊತೆನೂ ಮಾತಾಡ್ತಾರೆ. ಹಂಗಂತ ಅಂದ್ಬಿಟ್ಟು ಅವ್ರ ಮೇಲೆ ನಾವು ಅನುಮಾನ ಪಡ್ಕೊಂಡು ನಮ್ಮ ನೆಮ್ಮದಿನ ಹಾಳು ಮಾಡಿಕೊಂಡು ಅದು ರಿಲೇಷನ್ಶಿಪ್ ಇರಲಿಲ್ಲದ್ರೂ ಅದೇನಾಗ್ಬಿಡುತ್ತೆ, ನೀವು ಪದೇ ಇಲ್ಲ ಇರ್ಬೋದು ಅಂತ ಹೇಳ್ಬಿಟ್ಟು ನಿಮ್ಮನ್ನು ನೀವು ಫಸ್ಟ್ ನಂಬ್ಕೊಂಡ್ಬಿಡ್ತೀರ. ಆ ಸುಳ್ಳನ್ನೇ ಸತ್ಯ ಅಂತ ಹೇಳಿಬಿಟ್ಟು ನೀವು ನಿಮ್ಮ ಮನಸ್ಸನ್ನು ದೃಢತೆಯನ್ನು ಮಾಡ್ತೀರ. ಅವಾಗ ಏನಾಗುತ್ತೆ, ನಿಮ್ಮ ಮನಸ್ಸು ಏನು ನಡೆಯುತ್ತೋ ಅದೇ ಆಗುತ್ತೆ ಅಲ್ವಾ. ನಿಮ್ಮ ಹತ್ರ ಇರೋ ಪಾಸಿಟಿವ್ನೆಸ್ ಎಲ್ಲ ನೀವೇ ನೆಗೆಟಿವ್ ಮಾಡ್ಕೊತಾ ಇರ್ತೀರ. ಯಾವ ವ್ಯಕ್ತಿ ಬಗ್ಗೆ ನೀವು ತುಂಬ ಯೋಚನೆ ಮಾಡ್ತಿರ್ತೀರಲ್ವ, ಆ ವ್ಯಕ್ತಿ ನೀವು ಏನು ಅಫರ್ಮೇಷನ್ ಮಾಡ್ತೀರಾ ನೋಡಿ, ಲಾ ಆಫ್ ಅಟ್ರಾಕ್ಷನ್ ಏನು ಹೇಳುತ್ತೆ, ನೀವು ಏನಾದರೂ ಒಂದನ್ನು ಬಯಸಿದ್ರೆ ಲಾ ಆಫ್ ಅಟ್ರಾಕ್ಷನ್ ಎರಡಷ್ಟು ಕೊಡುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ನೀವು ನೆಗೆಟಿವಿಟಿನ ನಿಮ್ಮಲ್ಲಿ ತುಂಬಿಕೊಂಡು ಆ ವ್ಯಕ್ತಿ ಮೂರನೇ ವ್ಯಕ್ತಿಗೆ ಪಾಸಿಟಿವಿಟಿನ ನೀವು ಕೊಡ್ತಾ ಇದ್ದೀರಾ ಅಂತ ಅಂದಾಗ ಅವಾಗ ಏನಾಗುತ್ತೆ, ಆ ವ್ಯಕ್ತಿಗೆ ಒಂದರಗಿಂತ ಎರಡರಷ್ಟು ಪಾಸಿಟಿವಿಟಿ ಆಗುತ್ತೆ. ನೀವೇನು ಅಂದ್ಕೊತಿರ್ತೀರ ಅದೇ ನಡೆಯುತ್ತೆ. ಹಾಗಾಗಿ ಯಾವತ್ತೂ ಸಹ ಮನಸ್ಸನ್ನು ಸ್ಥಿಮಿತದಲ್ಲಿ ಇಟ್ಕೊಳ್ಳಿ. ಯಾವತ್ತೂ ಅದು ಹೌದಾ ಇಲ್ವಾ ಅಂತ ಹೇಳಿ ಪರಿಶೀಲನೆ ಮಾಡಿ. ನೀವು ಯಾವಾಗ್ಲೂ ಪಾಸಿಟಿವ್ ಆಗಿದ್ದರೆ ಯಾವುದೇನೂ ಆಗೋದಿಲ್ಲ. ಇಲ್ಲ, ನನ್ನ ಗಂಡ ನನ್ನನ್ನು ತುಂಬ ಪ್ರೀತಿಸ್ತಾರೆ, ನನ್ನ ಮಕ್ಕಳು ನನ್ನ ಜೊತೆಲಿರ್ತಾರೆ, ನಾನು ತುಂಬಾ ಚೆನ್ನಾಗಿರ್ತೀನಿ, ವಿಶ್ವವೇ ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ಯಾವಾಗಲೂ ನೀವು ಪಾಸಿಟಿವ್ ಆಗಿದ್ದರೆ ಅದೇ ನಿಮ್ಮ ಜೀವನ, ಆಯಿತಾ? ಇವಾಗ ನಾವು ಹೇಳ್ಬೋದು, ನಾನು ಏನೋ ರೆಮಿಡಿಗಳನ್ನ ಹೇಳ್ಬೋದು, ಆದರೆ ನಿಮ್ಮ ಮನಸ್ಸನ್ನು ನೀವು ಫಸ್ಟು ಶುದ್ಧಿಯನ್ನು ಮಾಡ್ಕೋಬೇಕು. ನಿಮ್ಮ ಮನಸ್ಸನ್ನು ಶುದ್ಧಿ ಮಾಡಿಕೊಂಡ್ರೇ ಇವಾಗ ನೆಗೆಟಿವಿಟಿ ನಿಮ್ಮ ಮುಂದೆ ಬರೋದಿಲ್ಲ. ನೀವು ಯಾವಾಗ ತುಂಬಾ ನೆಗೆಟಿವ್ ಥಿಂಕಿಂಗ್ಸ್ನ ನಿಮ್ಮ ಜೀವನದಲ್ಲಿ ತರ್ಕೊಬರ್ತೀರೋ ಆ ನೆಗೆಟಿವ್ 1 to ಡಬಲ್ ನೀವು ಪಾಸಿಟಿವ್ ಯೋಚನೆ ಮಾಡಿದ್ರು ಲಾ ಆಫ್ ಅಟ್ರಾಕ್ಷನ್ ಏನು ಮಾಡುತ್ತೆ, ನೀವೇನು ಯೋಚನೆ ಮಾಡ್ತಿರ್ತೀರೋ ಅದನ್ನೇ ಅಟ್ರ್ಯಾಕ್ಟ್ ಮಾಡುತ್ತೆ ಅಲ್ವಾ. ಸೊ 1 to ಡಬಲ್ ಕೊಡುತ್ತೆ. ನೀವು ಹೌದಾ ಹೋಗ್ಬೋದಾ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಮನಸ್ಸು ನಿಮ್ಮ ಏನಿರುತ್ತೆ ಕನಸಲ್ಲೆಲ್ಲ ಎಲ್ಲ ಕೆಟ್ಟದನ್ನೇ ಯೋಚನೆ ಮಾಡ್ತಾ ಇರ್ತೀರ. ರಾತ್ರಿ ಮನೇಲಿ ಮಲ್ಕೊಂಡಿರೋಬೇಕಾದ್ರೂ ನಿಮ್ಮ ಮನಸ್ಸು ಏನಾಗ್ತಾ ಇರುತ್ತೆ, ಹೋಗಿ ಮೊಬೈಲ್ ನೋಡೋದು. ಇದು ಮಾಡಲ್ಲ, ಬಟ್ ಸ್ಟಿಲ್ ಕೆಲವ್ರಿಗೆ ಅದಿರುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಹೌದಾ ಎಲ್ಲೋಗಿದ್ರಿ, ಯಾರನ್ನ ಮಾತಾಡ್ಸಿದ್ರಿ, ಹೆಂಗಿದು ಮಾಡಿದ್ರ, ಈಗ ಅವರು ಹೇಳಿದ್ರು ತಪ್ಪು, ಹೇಳ್ದೇ ಇದ್ರೂ ತಪ್ಪು. ಅವಾಗ ಏನು ಮಾಡ್ತಾರೆ, ಇವ್ರ ಹತ್ರ ಹೇಳಿದ್ರೆ ಈ ಥರ ಹೇಳ್ತಾರೆ, ಹೇಳ್ದೇ ಇರೋದೇ ಒಳ್ಳೆಯದು ಅಂತ ಅಂದ್ಕೊಂಡು ಅವ್ರು ನಿಮ್ಮ ಹತ್ರ ವಿಷಯನ ಮುಚ್ತಾರೆ. ಅವಾಗ ನಿಮಗೆ ಒಂದು
ಟೈಮಲ್ಲಿ ಅವರು ಇಲ್ಲ ಅವ್ರ ಹತ್ರ ಮಾತಾಡಿದ್ರು ಇವತ್ತು ಅಂತಂದಾಗ ಅವಾಗ ನಿಮಗೆ ಏನು ಅನ್ಸುತ್ತೆ, ಓ ನನ್ನ ಹತ್ರನೇ ಸುಳ್ಳು ಹೇಳಿದ್ರು ಇರ್ಬೋದೇನೋ, ರಿಲೇಷನ್ಶಿಪ್ ಇರ್ಬೋದೇನೋ ಅಂತ ಹೇಳಿ ನಿಮ್ಮ ಪರಿಕಲ್ಪನೆ ಆಲ್ರೆಡಿ ಆ ಲೆವೆಲ್ಗೆ ಹೋಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ನಿಮ್ಮ ವಿಚಾರ ಏನೇ ಇದ್ರೂ ಸಹ ಯಾವಾಗಲೂ ಪಾಸಿಟಿವ್ ಆಗಿರಬೇಕು. ನಿಮ್ಮ ಮುಂದೆ ನಿಮ್ಮ ಅಪ್ಪ ಅಮ್ಮ ಆಗಿರ್ಬೋದು ಅಥವಾ ಅಣ್ಣ ತಮ್ಮ ಆಗಿರ್ಬೋದು, ಸಹೋದರ ಆಗಿರ್ಬೋದು, ಎಲ್ಲರನ್ನು ಪ್ರೀತಿಯಿಂದ ಕಾಣಿ, ಆವಾಗಲೂ ಪಾಸಿಟಿವಿಟಿಯಾಗಿರಿ. ಸರಿನಾ? ಯಾವತ್ತೂ ನಮ್ಮ ಹತ್ರ ನೆಗೆಟಿವಿಟಿನ ಸುಳಿಯೋಕ್ಕೆ ಬಿಡಬೇಡಿ. ತುಂಬ ನೆಗೆಟಿವಿಟಿನೇ ನಮಗೆ 1 to ಡಬಲ್ ಆಗೋದು. ಸೊ ಹಾಗಾಗಿ ನೀವು ಯಾವ ವ್ಯಕ್ತಿ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತಿರ್ತೀರೋ ಆ ವ್ಯಕ್ತಿಗೆ ನಿಮ್ಮಲ್ಲಿರೋ ಪಾಸಿಟಿವ್ನೆಸ್ ಎಲ್ಲ ವ್ಯಕ್ತಿಗೆ ಹೋಗ್ತಾ ಇರುತ್ತೆ. ನೀವು ಯಾವ್ದು ಹೋಗ್ಬಾರ್ದು ಅಂತ ಅಂದ್ಕೊತಿರ್ತೀರೋ ಅದು ಹೋಗುತ್ತೆ ಅಲ್ವಾ? ಸೊ ಹಾಗಾಗಿ ಇದೆ ಲಾ ಆಫ್ ಅಟ್ರಾಕ್ಷನ್, ಇದೆ ಮ್ಯಾನಿಫೆಸ್ಟೇಷನ್. ಸೊ ಹಾಗಾಗಿ ನೀವು ಏನೇ ಕೇಳ್ಕೊಳ್ಬೇಕಾದ್ರೂ ಹುಷಾರಾಗಿ ಯೋಚನೆ ಮಾಡ್ತಾ ಇರಿ, ಓಕೆನಾ? ಆದರೆ ಇವಾಗ ಒಂದು ಟೆಕ್ನಿಕ್ನ ನಾನು ನಿಮಗೆ ಹೇಳ್ತೀನಿ. ಮೇಡಮ್ ಹೌದು, ಬಟ್ ನಾವು ಇದರಿಂದ ಹೇಗೆ ಹೊರಗೆ ಬರೋದು? ನೀವು ಯಾವ ರೀತಿಯಲ್ಲಿ ಅಫರ್ಮೇಷನ್ ಮಾಡ್ಕೋಬೇಕಂತ ಹೇಳಿದ್ರೆ, ಇವಾಗ ನೀವು ಹೌದು ಮೇಡಮ್ ನಾನು ಇವಾಗ ಮಾಡ್ಕೊಬಿಟ್ಟಿದ್ದೀನಿ, ಹೌದು ಆಲ್ರೆಡಿ ನನ್ನ ಕೈ ಮೀರಿ ಹೋಗಿದೆ, ನಾನು ಇವಾಗ ಏನು ಮಾಡಬೇಕು, ಯಾವ ರೀತಿಯಲ್ಲಿ ನಾನು ಅದನ್ನು ಲಾ ಆಫ್ ಅಟ್ರಾಕ್ಷನ್ನಿಂದ, ಯಾವ ರೀತಿಯಲ್ಲಿ ಮ್ಯಾನಿಫೆಸ್ಟೇಷನಿಂದ ನನ್ನನ್ನು ನಾನು ಸ್ಥಿಮಿತಗೊಳಿಸ್ಕೋಬೇಕು, ಯಾವ ರೀತಿಯಲ್ಲಿ ನಾನು ಇದರಿಂದ ಹೊರಗಡೆ ಬರಬೇಕು ಅಂತ ನೀವು ಕೇಳಿದ್ರೆ, ನೋಡಿ ತುಂಬ ಇದ್ದೇನೆ ನೋಡಿ. ಯಾವತ್ತೂ ನಾವು ಅದನ್ನು ಮಾಡಿದ್ರೆ ಆಗುತ್ತೆ, ಇದನ್ನು ಮಾಡಿದ್ರೆ ಆಗುತ್ತೆ. ಫಸ್ಟು ನಮ್ಮನ್ನು ನಾವು ಏನು ಮಾಡೋಕ್ಕಿಂತ ಮುಂಚೆ ನಮ್ಮನ್ನು ನಾವು ಫಸ್ಟ್ ನಂಬ್ಕೋಬೇಕು. ನಾನು ಎಲ್ಲ ವೀಡಿಯೋಸಲ್ಲೂ ನಾನು ಅದನ್ನೇ ಹೇಳೋದು, ನಾವೇನು ಮಾಡೋಕ್ಕೆ ಹೋಗ್ತೀವೋ ಅದನ್ನು ನೀವು ಟ್ರಸ್ಟ್ ಮಾಡಬೇಕು. ನಿಮ್ಮನ್ನು ನೀವು ಟ್ರಸ್ಟ್ ಮಾಡಬೇಕು, ನಿಮ್ಮನ್ನು ನೀವು ಫಸ್ಟ್ ಪ್ರೀತಿಸಬೇಕು. ಯಾರು ಏನೇ ಅಂದ್ಕೊಂಡ್ರು ನೀನು ಹಂಗಿದ್ಯಾ ಹಿಂಗಿದ್ಯಾ ಅಂತ ಅಂದ್ಕೊಂಡ್ರೂ ಸಹ ನಾನು ಚೆನ್ನಾಗಿದ್ದೀನಿ, ನಾನು ಪ್ರೀತಿಸ್ತೀನಿ, ನಾನು ಚೆನ್ನಾಗಿದ್ದೀನಿ, ನಾನು ಎಲ್ಲರನ್ನೂ ಪ್ರೀತಿಸ್ತೀನಿ, ನನ್ನನ್ನು ಎಲ್ಲರೂ ಪ್ರೀತಿಸ್ತಾರೆ, ಹಂಗೆ ಅಂದ್ಕೋಬೇಕು. ಸರಿನಾ? ಹಂಗೆ ಅಂದ್ಕೊಂಡಾಗ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ನಿಮ್ಮ ಕಾನ್ಫಿಡೆನ್ಸೇ ನಿಮ್ಮನ್ನು ಗೆಲ್ಲಿಸೋದು. ಸರಿನಾ? ಸೊ 4 ಜನ ಹತ್ರ ಮಾತಾಡಬೇಕಾದ್ರೆ ನನಗೆ ಚೆನ್ನಾಗಿಲ್ಲ, ನಾನು ಹಂಗಿದ್ದೀನಿ ಹಿಂಗಿದ್ದೀನಿ, ಅವ್ರು ಏನು ಅಂದ್ಕೊತಾರೋ ಪರವಾಗಿಲ್ಲ, ನಿಮ್ಮನ್ನು ನೀವು ಪ್ರೀತಿಸಿ. ಅವಾಗ ನಿಮಗೆ ಆಟೋಮೆಟಿಕ್ಕಾಗಿ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ನಿಮ್ಮನ್ನು ಯಾರೋ ಇನ್ನೊಬ್ರು ಮಾನಿಟರ್ ಮಾಡೋ ನೆಸೆಸಿಟಿ ಇರೋದಿಲ್ಲ ಅಲ್ವಾ? ಇವಾಗ ಈ ವಿಷಯಕ್ಕೆ ಬರೋಣ. ಈಗ ನಿಮ್ಮ ಕೈಯಲ್ಲಿ ಆಲ್ರೆಡಿ ಮೀರಿ ಹೋಗ್ಬಿಟ್ಟಿದೆ. ಹೌದು, ಈಗ 3ನೇ ವ್ಯಕ್ತಿ ನಿಮ್ಮ ಲೈಫಲ್ಲಿ ನಿಜವಾಗ್ಲೂ ಬಂದಿದ್ದಾರೆ, ಆಯಿತಾ? ಈಗ ನಾನು ಮಾಡಬಾರ್ದಿತ್ತು ಆ ಥರ ಆಯಿತು, ಬಟ್ ಆದರೆ ಈ ಥರ ಮಾಡೋದ್ರಿಂದ ಇವಾಗ ನನ್ನ ಗಂಡ ನನ್ನನ್ನು ಪ್ರೀತಿಸ್ತಾನೆ ಇರ್ಬೋದು ಅಥವಾ ದೂರನೇ ಇರ್ಬೋದು. ಆ ಥರ ಎಲ್ಲ ಆದಾಗ ನಿಮಗೆ ಒಂದು ಟೆಕ್ನಿಕ್ನ ಹೇಳ್ತೀನಿ. ಈ ಟೆಕ್ನಿಕ್ನ ತುಂಬಾ ಈಸಿ ಇರುತ್ತೆ. ನೀವು ರಾತ್ರಿ ಮಲ್ಕೋಬೇಕಾದ್ರೆ ಬೆಳಿಗ್ಗೆ ಎದ್ದಾಗ ಮಾಡಿ. ಸೊ ನೋಡಿ, ಮೆಡಿಟೇಷನ್ ಮಾಡಿ, ಒಂದು 5 ನಿಮಿಷ ಮೆಡಿಟೇಷನ್ ಮಾಡಿಬಿಟ್ಟು ಆಮೇಲೆ ಯೂನಿವರ್ಸಿಗೆ ಹೇಳಿ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು ಆ್ಯಂಡ್ ಪ್ಲೀಸ್ ರಿಮೂವ್ ಆಲ್ ದ ನೆಗೆಟಿವ್ ಎನರ್ಜಿ. Okay, I am sorry, please forgive me, thank you for removing all negative energy from my life. From now I will be very happy. Thank you universe. I love my husband will love me a lot. Everyone likes me. So I am a very healthy person, I am very wealthy person. Thank you universe for being with me. Thank you universe, I love you, please forgive me, thank you universe. ಸರಿನಾ? ಇದನ್ನು ನೀವು ಒಂದು 4-5 ಸಲನಾದರೂ, ಒಂದು 9 ಸತಿನಾದರೂ ನೀವು ಹೇಳ್ಕೋಬೇಕು. ಸರಿನಾ? ಸಾಧ್ಯ ಆದರೆ ಬರೀರಿ, ಬರೆದುಬಿಟ್ಟು ನೀವು ಇದನ್ನು ಮಾಡ್ಕೊಳ್ಳಿ, ಓಕೆನಾ? ಯಾರು ಥರ್ಡ್ ಪಾರ್ಟಿ ಇರ್ತಾರೋ ಅಂಥವ್ರ ಬಗ್ಗೆ ಯೋಚನೆ ಮಾಡಬೇಡಿ. ಆ ಅಫರ್ಮೇಷನ್ ಮಾಡೋಬೇಕಾದ್ರೆ ನೀವು ವಿಜುವಲೈಸೇಷನ್ ಮಾಡ್ಕೋಬೇಕು. ನಿಮ್ಮ ಗಂಡ ನಿಮ್ಮ ಜೊತೆಲಿದ್ದಾರೆ, ಸೊ ಚೆನ್ನಾಗೇ ಇದ್ದೀರಾ. ನಿಮ್ದು ಯಾವುದೇ ರಿಲೇಷನ್ಶಿಪ್ ಆಗಿರ್ಬೋದು, ಯಾವುದೇ ಒಂದು ಇದಿರ್ಬೋದು, ಅಥವಾ ಬಿಸ್ನೆಸ್ಸಲ್ಲಿ ನಿಮ್ಮ ನಿಮ್ಮ ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ಸಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ಬೋದು. ಇದನ್ನು ಈ ಥರ ಮಾಡಿ, ಆಯಿತಾ? ನೋಡಿ, ಯೂನಿವರ್ಸ್ ನನ್ನನ್ನು ಕ್ಷಮಿಸಿ, ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ. ನನ್ನ ಜೀವನದಲ್ಲಿ ಇರುವ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ನೀವು ನನ್ನ ಜೀವನದಿಂದ ದೂರ ಮಾಡಿದ್ದೀರಾ. ನಾನು ನನ್ನ ಜೀವನದಲ್ಲಿ ಸುಖವಾಗಿದ್ದೇನೆ. ಸುಖ, ಶಾಂತಿ, ನೆಮ್ಮದಿಯಿಂದ ಇದ್ದು ನಾನು ಇವತ್ತು ಜೀವನವನ್ನು ಮಾಡ್ತಾ ಇದ್ದೇನೆ. ನಿಮಗೆ ಅದನ್ನೆಲ್ಲ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಯೂನಿವರ್ಸ್ ಅಂತ ಹೇಳಿಬಿಟ್ಟು ಒಂದು 9 ಸಲ ನಿಮ್ಮ ಮನಸ್ಸಲ್ಲಿ ನೀವು ಪ್ರಾರ್ಥನೆ ಮಾಡ್ಕೊತ, ನಾನು ನನ್ನ ಗಂಡನ ಜೊತೆ ಚೆನ್ನಾಗಿದ್ದೀನಿ, ನನ್ನ ಗಂಡ ನನ್ನ ಜೊತೆ ತುಂಬ ಚೆನ್ನಾಗಿದ್ದಾರೆ, ನನ್ನ ಗಂಡನಿಗೆ ನನ್ನ ಕಂಡ್ರೆ ತುಂಬಾ ಇಷ್ಟ, ನನ್ನ ಮಕ್ಕಳನ್ನು ನನ್ನ ಗಂಡ ತುಂಬಾ ಇಷ್ಟಪಡ್ತಾರೆ, ಇಡೀ ಪ್ರಪಂಚವೇ ನನ್ನ ಕಂಡ್ರೆ ತುಂಬ ಇಷ್ಟಪಡುತ್ತೆ, ನಾನು ಇಡೀ ಪ್ರಪಂಚನ ಅಷ್ಟೇ ಇಷ್ಟಪಡ್ತೀನಿ. ಸೊ ಎಲ್ಲರೂ ನಮಗೆ ಒಳ್ಳೆಯದನ್ನೇ ಮಾಡ್ತಾ ಇದ್ದಾರೆ, ನಾನು ಎಲ್ಲರ ಜೊತೆ ಚೆನ್ನಾಗೇ ಇದ್ದೀನಿ, ಖುಷಿಯಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ ಅಂತ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್, ನನಗೆ ಇಷ್ಟೊಂದು ಸುಂದರವಾದ ಜೀವನವನ್ನು ಕೊಟ್ಟಿದ್ದಕ್ಕೆ ನಿನಗೆ ತುಂಬ ಹೃದಯದ ಧನ್ಯವಾದಗಳು ಯೂನಿವರ್ಸ್. ಈ ಥರ ಒಳ್ಳೊಳ್ಳೆ ಥಾಟ್ಗಳನ್ನ ನೀವು ಅಳವಡಿಸ್ಕೋಬೇಕು.
ಇವಾಗ ಬಿಸ್ನೆಸ್ಸಲ್ಲಿ ಮೂರನೇ ವ್ಯಕ್ತಿ ಬಂದಿದ್ದರು. ಥ್ಯಾಂಕ್ ಯು ಯೂನಿವರ್ಸ್, ನನ್ನ ಒಂದು ಏನು ಬಿಸ್ನೆಸ್ ಮಾಡ್ತಾ ಇದ್ದೀನೋ ಅದರಲ್ಲಿ ನಾನು ಸಫಲತೆಯನ್ನು ಕಂಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಾನಿವತ್ತು ಸಫಲತೆನ ಕಾಣ್ತಾ ಇದ್ದೀನಿ, ಅದಕ್ಕೆ ಯೂನಿವರ್ಸ್ ನಿಮಗೆ ವಿಶ್ವಕ್ಕೆ ಥ್ಯಾಂಕ್ ಯು, ತುಂಬ ಹೃದಯದ ಧನ್ಯವಾದಗಳು. ಆ ಥರ ಹೇಳಿಕೊಂಡು ನೀವು ಇದೇ ಥರ ಪಾಸಿಟಿವಿಟಿಯಿಂದ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಹೋದಂಗೆ ಒಂದು ಕಾಲಕ್ರಮೇಣ ಇದನ್ನು ಒಂದು 21 ದಿನ ಮಾಡಿ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಏನು ನಿಮ್ಮ ಮೂಢನಂಬಿಕೆ ಏನೋ ಇರ್ಬೋದು ಒಂದೊಂದು ಸಲ. ಈ ಮೂಢನಂಬಿಕೆಗಳನ್ನೇ ಅದು ನಿಮ್ಮನ್ನು ಸ್ಟ್ರಾಂಗ್, ನೀವು ಏನು ನಿಲುವನ್ನು ಇಟ್ಕೊಂಡಿರ್ತೀರೋ ಅದನ್ನ ಸ್ಟ್ರಾಂಗ್ ಮಾಡ್ತಾ ಬರುತ್ತೆ. ಇಷ್ಟೇ ಇದನ್ನು, ಆಯಿತಾ? ಸೊ ನೀವೇನು ಮೂಢನಂಬಿಕೆ ಇರ್ಬೋದು, ಹೌದು ಅದೇ ನೆಗೆಟಿವ್, ಅದೇ ನಿಮ್ಮ ಮೂಢನಂಬಿಕೆ. ಅದನ್ನು ಬಿಡಿ, ಎಲ್ಲರ ಜೊತೆನೂ ಸೋಷಲ್ ಆಗಿರಿ, ಎಲ್ಲರ ಜೊತೆನೂ ಬೇರಿರಿ, ಆದಷ್ಟು ಬ್ಯುಸಿಯಾಗಿರಲಿಕ್ಕೆ ಟ್ರೈ ಮಾಡಿ, ಸರಿನಾ? ಆಗಲಿಲ್ವಾ ಒಂದು 10 ನಿಮಿಷ ಮೆಡಿಟೇಷನ್ ಮಾಡಿ. ಇವಾಗ ಇದಿಷ್ಟುನು ಹೌದು ನನಗೆ ಟೈಮ್ ಇದೆ, ನನಗಿಲ್ಲ ಅಂದರೆ ಒಬ್ಬಳೇ ಕೂತ್ಕೊಂಡ್ರೆ ನನಗೆ ಏನೋ ಯೋಚನೆ ಬರುತ್ತೆ, ನೆಗೆಟಿವ್ ಯೋಚನೆಗಳೇ ಬರುತ್ತೆ ಇದ್ದಿದ್ರೆ ದೇವ್ರ ಮನೆಯಲ್ಲಿ ಕೂತ್ಕೊಂಡು ಹೋಗಿ ಇದನ್ನು ಬರೀರಿ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು ಯೂನಿವರ್ಸ್, ಐ ಲವ್ ಯು, ಆಯಿತಾ? ಸೊ ಈ ಥರ ಒಂದು ಬರಿತಾ ಹೋಗಿ ಡೈರಿಯಲ್ಲಿ. ಹಾಗೆ ಬರೆದಾದ್ಮೇಲೆ ನಿಮಗೆ ಏನು ಬೇಕೋ ಅದನ್ನು ಬೇಡ್ಕೊಳ್ಳಿ, ಮ್ಯಾನಿಫೆಸ್ಟೇಷನ್ ಮಾಡಿ. ಅಥವಾ ನೀವು ಏನು ಬೇಕು ಅನ್ನೋದನ್ನು ಸಹ ಬುಕ್ಕಲ್ಲಿ ಬರೆದ್ರೂ ಬೇಗನೆ ಆಗುತ್ತೆ. ಅದರಲ್ಲೂ ಯೆಲ್ಲೋ ಪೇಜಸ್ಸು ಮತ್ತು ಯೆಲ್ಲೋ ಪೇಜಸ್ ಮೇಲೆ ರೆಡ್ ಇಂಕಲ್ಲಿ ಬರೆದ್ರೆ ತುಂಬಾ ಬೇಗನೆ ವರ್ಕ್ ಆಗುತ್ತೆ. ವರ್ಕ್ ಮಾಡಿ, ಆಯಿತಾ? ಇವತ್ತು ನಾವು ಒಬ್ರಿಗೆ ಕೆಟ್ಟದನ್ನು ಬಯಸಬಾರ್ದು, ಆಯಿತಾ? ಸೊ ಹಾಗಾಗಿ ನಮ್ಮ ಒಂದು ಲೈಕ್ ಏನೋ ಒಂದು ಗಂಡ ಹೆಂಡತಿ ಹತ್ರ ಜಗಳ ಆಗ್ತಾಯಿದ್ರು ಅವರಿಗೆ ಇಲ್ಲ ನೀವು ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅದನ್ನೆಲ್ಲ ಹೇಳೋದಕ್ಕಿಂತ ಒಳ್ಳೆ ಥರದಲ್ಲಿ ನಾನು ನಿಮಗೆ ಈ ರೀತಿಯಲ್ಲಿ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಮೂಢನಂಬಿಕೆಗಳನ್ನ ಸ್ವಲ್ಪ ದೂರ ಇಟ್ಬಿಟ್ಟು ಪಾಸಿಟಿವ್ ಆಗಿರಿ. ಯಾವಾಗಲೂ ಎಲ್ಲ ನಿಮ್ಮ ಜೀವನದಲ್ಲಿ ಎಲ್ಲದೂ ಒಳ್ಳೆಯದೇ ಆಗುತ್ತೆ ಗೆಳೆಯರೆ, ಸರಿನಾ? ನಂಬಿಕೆ ಇಟ್ಕೋಬೇಕು ನಿಮ್ಮ ರಿಲೇಷನ್ ಬಗ್ಗೆ. ನೀವೇ ಇಷ್ಟಪಟ್ಟು ಮದುವೆ ಆಗಿರ್ತೀರಲ್ವ, ಅರೇಂಜ್ ಮ್ಯಾರೇಜ್ ಆಗಿದ್ರೂ ಲವ್ ಮ್ಯಾರೇಜ್ ಆಗಿದ್ರೂ ಸಹ ಮದುವೆ ಆದಮೇಲೆ ಮದುವೆನೇ, ಅದು ಯಾವುದೇ ರಿಲೇಷನ್ಶಿಪ್ ಆಗಿದ್ರೂ ರಿಲೇಷನ್ಶಿಪ್ಪೇ. ಸೊ ಹಾಗಾಗಿ ಅದು ನಿಮ್ಮ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಅದನ್ನು ನೀವು ಅರ್ಥ ಮಾಡಿಕೊಂಡು ನೀವು ಮಾಡ್ಕೊಂಡ್ಮೇಲೆ ಅದನ್ನು ರೆಡಿ ಇರಬೇಕು, ಅದನ್ನು ಸಾಲ್ವ್ ಮಾಡ್ಕೊಳೋಕ್ಕೆ. ಹಾಗೆ ಪಾಸಿಟಿವಿಟಿಯಿಂದ ಅದನ್ನು ನೀವು ಬಿಲೀವ್ ಮಾಡಬೇಕು. ನಿಮ್ಮ ರಿಲೇಷನ್ಶಿಪ್ ಆಗಿರ್ಬೋದು, ಸೊ ಎಲ್ಲ ಬಿಲೀವ್ ಮಾಡಿದ್ರೇ ನಿಮ್ಮ ಲೈಫ್ ಒಂದು ಸೆಟಲಿಗೆ ಬರುತ್ತೆ, ಸರಿನಾ ವೀಕ್ಷಕರೇ? ಸೊ ಅನುಮಾನ ಅನ್ನೋದನ್ನು ಫಸ್ಟ್ ಬಿಡಿ. ಇದೊಂದೇ ನಾನು ನಿಮಗೆ ಹೇಳೋವಂಥದ್ದು. ನಿಮಗೇನಾದರೂ ನಾನು ಹೇಳಿದ್ರಲ್ಲಿ ಇಷ್ಟವಾಗಿದ್ದಲ್ಲಿ, ಹೌದು ಸರಿ ಅನಿಸಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಏನಾದರೂ ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿರ್ಬೋದು ಅಥವಾ ನಿಮ್ಮ ಅಭಿಪ್ರಾಯ ಏನಾದರೂ ಇತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಗೆಳೆಯರೆ, ಸರಿನಾ? ಹಾಗೆ ಮುಂದಿನ ವಿಡಿಯೋ ಯಾವುದಾದ್ರೂ ನಿಮಗೆ ರಿಕ್ವೆಸ್ಟೆಡ್ ಏನಾದರೂ ಬೇಕು ಅದ್ರ ಬಗ್ಗೆ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸಾಧ್ಯವಾದಷ್ಟು ನಾನು ನಿಮಗೆ ಅದ್ರ ಬಗ್ಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ, ಸರಿನಾ? ನಾನು ಹೇಳಿರೋ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸುತ್ತಾ ಇವತ್ತಿನ ವಿಷಯನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.